ಕೆಂಡದಂತಾದ ಬಿಸಿಲಿಗೆ ರಾಜಧಾನಿ ಬೆಂಗಳೂರು ಬೆಂದು ಹೋಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರೋ ಧಗೆಗೆ ಜನ ಹೈರಾಣಾಗಿದ್ದಾರೆ. ಈ ಮಧ್ಯೆ ಬೆಂಬಿಡದೆ ಧೂಳು ಜೀವ ಹಿಂಡ್ತಾ ಇದೆ. ಮತ್ತೊಂದು ಕಡೆ ಅಂತರ್ಜಲ ಮಟ್ಟ ಕುಸಿದಿದ್ದು ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬೋರ್ವೆಲ್ಗಳು ಬತ್ತಿ ಹೋಗಿದ್ದು ಆರ್ಒ ಪ್ಲಾಂಟ್ಗಳಿಗೆ ಬೀಗ ಬಿದ್ದಿವೆ. ತುಂಬಿ ತುಳುಕ್ತಾ ಇದ್ದ ಐಟಿ ಸಿಟಿ ಕೆರೆಗಳು ಅರ್ಧಕ್ಕರ್ಧ ಬತ್ತಿ ಹೋಗಿವೆ. ಸದ್ಯ ಶೆಕೆ ಸಂಕಷ್ಟದ ನಡುವೆ ನೀರಿಗಾಗಿ ಶುರುವಾದ ಪರದಾಟ ಸಿಟಿ ಮಂದಿಯನ್ನ ಕಂಗೆಡಿಸಿದೆ. ಹಾಗಾದ್ರೆ ಬೆಂಗಳೂರಲ್ಲಿ ಎದ್ದಿರುವಂತಹ ನೀರಿನ ಸಮಸ್ಯೆ ಎಂತದ್ದು? ಈ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬೇಸಿಗೆಗಾಲ ಆರಂಭಗೊಂಡಿದೆ. ಬೆಂಗಳೂರಿನಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಿನ ಸೆಕೆ ಈ ಬಾರಿ ಅನುಭವಗೊಳ್ತಾ ಇರುವಂತದ್ದು. ಕುಡಿಯೋಕ್ಕೂ ನೀರಿಗೆ ಹಾಹಾಕಾರ ಉಂಟಾಗಿದೆ. ಇದರಿಂದಾಗಿ ಸಾರ್ವಜನಿಕರು ಕೂಡ ಪರದಾಡ್ತಾ ಇದ್ದಾರೆ. ಅಷ್ಟಕ್ಕೂ ಬೆಂಗಳೂರಿನ ಒಡಲು ಇಷ್ಟೊಂದು ಬರಿದಾಗ್ತಿರೋದು ಯಾಕೆ, ಜೊತೆಗೆ ಇದರ ಹಿಂದಿರುವಂತಹ ವೈಜ್ಞಾನಿಕ ತಿರುಳೇನು ಅನ್ನೋದನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಬೇಸಿಗೆ ಆರಂಭ ಆಗ್ತಾ ಇದ್ದ ಹಾಗೆ ಬೆಂಗಳೂರಿನಲ್ಲಿ ಹೆಚ್ಚಿನ ಸೆಕೆ ಅನುಭವ ಆಗ್ತಾ ಇರುವಂತದ್ದು. ಕಳೆದ ಹಲವು ವರ್ಷಗಳಲ್ಲಿ ಹೋಲಿಸಿಕೊಂಡ್ರೆ ಈ ಬಾರಿ ಹೆಚ್ಚಿನ ಧಗೆ ಕಾವು ಉಂಟಾಗಿರುವಂತದ್ದು. ಹೀಗಾಗಿ ನಗರದ ಬೋರ್ವೆಲ್ಗಳು ಬತ್ತಿ ಹೋಗಿದೆ, ಅಂತರ್ಜಲ ಮಟ್ಟ ಕುಸಿತ ಆಗಿದೆ, ಕೆರೆಗಳು ಕೂಡ ಸೊರಗಿ ಹೋಗಿರುವಂತದ್ದು. ಹೆಂಗಾಗಿದೆ ಅಂದ್ರೆ ಬೆಂಗಳೂರಲ್ಲಿ ಜನಸಂಖ್ಯೆನೇ ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ಇಲ್ಲಿಗೆ ಬಂದು ಇಲ್ಲಿ ಇದಾಗ್ತಾ ಇರೋದ್ರಿಂದ ಒಂದೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಒಂದೊಂದು ಮನೆ ಬದಲು 10 ಮನೆಗಳಾಗ್ಬಿಟ್ಟೈತೆ. ಅದಕ್ಕೇನೆ ನೀರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಅದು ಮುಂದಕ್ಕೆ ಇದೇ ರೀತಿ ಆದ್ರೆ ನಮ್ಮ ಮಕ್ಕಳು ದುಡ್ಡು ಕೊಟ್ಟು ನೀರು ಸಿಗಲ್ಲ, ಆ ಸಿಚುವೇಶನ್ ಬರುತ್ತೆ ನಮಗೆ. ಮೇನ್ಲಿ ಇಲ್ಲಿ ಇವಾಗ ಆಗ್ಬೇಕಾಗಿರೋದು ಐಟಿಗಳು ಏನ್ ಇಲ್ಲಿ ಹೆಚ್ಚಾಗಿದ್ದಾವೆ ಅದನ್ನ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಆದ್ರೂ ಡೈವರ್ಷನ್ ಕೊಟ್ರೆ ಬೇರೆ ಕಡೆಗೆ ಹೋದಾಗ ಏನಾಗುತ್ತೆ, ನಮ್ಗೊಂದ್ ಸ್ವಲ್ಪ ಕಡಿಮೆನೂ ಆಗುತ್ತೆ, ಜನಸಂಖ್ಯೆನೂ ಕಡಿಮೆ ಆಗುತ್ತೆ, ಬರ್ಡನ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಇವಾಗ ನಾವು ಭೂಮಿ ಮೇಲೆ ಎಷ್ಟು ಭಾರ ಬೀಳ್ತಾ ಇದೀವಿ ಅಂದ್ರೆ ನಮಗ್ ಗೊತ್ತಾಗುತ್ತೆ. ನಾವೊಂದು 50 kg ಮೂಟೆ ಎತ್ತಕ್ಕ ಆಗೋದು ಯಾವಾಗ ನಮ್ಗೆ ಏಜ್ ಇದ್ದಾಗ, ಒಂದ್ ಸ್ವಲ್ಪ ಸರ್ಟನ್ ಏಜ್ ಆದಾಗ ಏನಾಗುತ್ತೆ, ನಮ್ಗೆ ರೆಡ್ಯೂಸ್ ಆಗುತ್ತೆ. ಹಂಗೇನೆ ಈಗ ಏನಾಗುತ್ತೆ, ನಾವು ಭೂಮಿ ಭಾರನ ಒಂದ್ ಸ್ವಲ್ಪ ಕಡಿಮೆ ಮಾಡಬೇಕು. ಇವಾಗ ನೀರು ಅನ್ನೋದು ಎಲ್ಲ ಪ್ರತಿಯೊಬ್ಬರಿಗೂ ನೀರು ಬೇಕೇ ಬೇಕು. ನೀರಿಲ್ಲ ಅಂದ್ರೆ ಏನು ಅಡುಗೆ ಮಾಡೋಕ್ಕಾಗಲ್ಲ, ಒಂದು ಒಳ್ಳೆ ಏನು ಮಾಡೋಕ್ಕಲ್ಲ. ಏನು ಇಂಪಾರ್ಟೆಂಟ್ ಇರೋದು ವಾಟರ್ ಇಲ್ಲರ. ಅದಕ್ಕೆ ನಮ್ಮ ಸರ್ಕಾರ ಏನು ಮಾಡಬೇಕು, ಅದಕ್ಕೆ ಏನು ವ್ಯವಸ್ಥೆ ಫಸ್ಟ್ ನೀರು ಮಾಡಿ. ಇವಾಗ ನೀರೇ ಇಲ್ಲ ಅಂದರೆ ಬೆಂಗಳೂರಲ್ಲಿ KRS ನೀರು ಬೆಂಗಳೂರು ಬರೋ, ಆ ನೀರೇ ಇಲ್ಲ ಅಂದರೆ ನಮ್ಮ ನೀರು ನಮಗೆ ಇಲ್ಲ ಅಂದರೆ ಬೇರೆ ಹೆಂಗೆ? ಸೊ ಈ ಹಿನ್ನೆಲೆಯಲ್ಲಿ ಕಳೆದ 2-3 ವರ್ಷಗಳ ವಾತಾವರಣದ ಇತಿಹಾಸವನ್ನು ತೆಗೆದುಕೊಂಡು ನೋಡಿದ್ರೆ ಈ ಬಾರಿ ಅತ್ಯಂತ ಹೆಚ್ಚಿನ ಸೆಕೆ ಬೆಂಗಳೂರಿನಲ್ಲಿ ಅನುಭವ ಆಗುತ್ತೆ ಅಂತ ತಜ್ಞರು, ಅದರಲ್ಲೂ ಮುಖ್ಯವಾಗಿ ಭೂಗರ್ಭ ಶಾಸ್ತ್ರಜ್ಞರು ಹೇಳ್ತಾ ಇರುವಂತದ್ದು. 2023, 2024, 2025 ಈ 3 ವರ್ಷದ ಅವಧಿಯಲ್ಲೂ ಕೂಡ ಬೆಂಗಳೂರಿನಲ್ಲಿ ಸೂಕ್ತ ರೀತಿಯಲ್ಲಿ ಮುಂಗಾರು ಮಳೆ ಆಗದೇ ಇರುವಂತಹ ಕಾರಣಕ್ಕಾಗಿ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಸೆಕೆ ಅನುಭವ ಆಗುವಂತಹ ಸಾಧ್ಯತೆ ಇದೆ ಅಂತ ಭೂಗರ್ಭ ಶಾಸ್ತ್ರಜ್ಞರಾಗಿರುವಂತಹ HSM ಪ್ರಕಾಶ್ ಅವರು ಹೇಳ್ತಾ ಇರುವಂತದ್ದು. ಇದರ ಜೊತೆಗೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನ ಅವರು ಹಂಚಿಕೊಂಡಿದ್ದಾರೆ. ಅವರು ಏನ್ ಹೇಳ್ತಿದ್ದಾರೆ ಅನ್ನುವಂಥದ್ದನ್ನ ಖುದ್ದು ಅವರ ಮಾತುಗಳಲ್ಲೇ ನಾವು ಕೇಳೋಣ. ನೋಡಿ, ಮುಖ್ಯವಾಗಿ ಚಳಿಗಾಲ ಮುಗಿದ್ಮೇಲೆ, ರಥಸಪ್ತಮಿ ಮುಗಿದ್ಮೇಲೆ, ಶಿವರಾತ್ರಿ ಮುಗಿದ್ಮೇಲೆ ಬೇಸಿಗೆ ಹೆಚ್ಚಾಗೋದು ಸಾಮಾನ್ಯ. ಈ ಸರ್ತಿ ವಿಶೇಷ ಸಂದರ್ಭ ಏನು ಅಂದರೆ ಗಾಳಿನಲ್ಲಿ ಹ್ಯುಮಿಡಿಟಿ ಕಡಿಮೆ ಇದೆ, ಆರ್ದ್ರತೆ ಕಡಿಮೆ ಇದೆ, ಮಾಯಿಶ್ಚರ್ ಲೆವೆಲ್ ಕಡಿಮೆ ಇದೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ನಲ್ಲಿ ಮಳೆ, ಹಿಂಗಾರು ಮಳೆ ಸಾಕಷ್ಟು ಆಗಲಿಲ್ಲ. ಜನವರಿ, ಫೆಬ್ರವರಿ, ಮಾರ್ಚಲ್ಲೂ ಕೂಡ ಸಾಕಷ್ಟು ಮಳೆ ಆಗಿಲ್ಲ. ಹಾಗಾಗಿ ವಾತಾವರಣದಲ್ಲಿ ತೇವಾಂಶ ಬಹಳ ಕಡಿಮೆ ಇದೆ. ತೇವಾಂಶ ಕಡಿಮೆ ಇದ್ದಾಗ ಉಷ್ಣತೆ, ಹೀಟ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಸನ್ ರೇಡಿಯೇಷನ್ ಅಷ್ಟೇ ಇರುತ್ತೆ ಪ್ರತಿ ವರ್ಷ. ಆದರೆ ಹ್ಯುಮಿಡಿಟಿ ಇದ್ದಾಗ ಅದರ ಎಫೆಕ್ಟ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಸರ್ತಿ ಹ್ಯುಮಿಡಿಟಿ ಬಹಳ ಕಡಿಮೆ ಇದೆ. ಇದಕ್ಕೆ ಮುಖ್ಯ ಕಾರಣ ಒಂದು, ಚಳಿಗಾಲ ತೀವ್ರವಾಗಿತ್ತು. ಶೀತ ಕಾಲದಲ್ಲಿ ಈ ಸಮುದ್ರದ ನೀರು, ನದಿ ನೀರು, ಬೇರೆಲ್ಲ ಆವಿಯ ಮೂಲಗಳು ಕಡಿಮೆ ಆಗ್ತವೆ. ಬೇಸಿಗೆ ಕಾಲ ಬಂತಂದ್ರೆ ನೀರಿನ ಸಮಸ್ಯೆ ಇದ್ದದ್ದೇ. ನಗರದಲ್ಲಿ ಸಾವಿರಾರು ಕೊಳವೆ ಬಾವಿಗಳಿವೆ. ಆದರೆ ಅದನ್ನು ನಿರ್ವಹಣೆ ಮಾಡಬೇಕಾದಂತಹ ಜಲಮಂಡಳಿಯವರು ಮಾತ್ರ ಕೈಕಟ್ಟಿ ಕುಳಿತಿದ್ದಾರೆ.
ಕಾವೇರಿ ನೀರು ಸಂಪರ್ಕವಿಲ್ಲದವರಿಗೆ ಈ ಕೊಳವೆ ಬಾವಿಗಳೇ ಆಧಾರ. ಆದರೆ ಈ ಕೊಳವೆ ಬಾವಿಗಳಲ್ಲಿ ಇದೀಗ ನೀರೇ ಬತ್ತಿ ಹೋಗಿದೆ. ಆದರೆ ಇದರಿಂದ ಆಧಾರವಾಗಿದ್ದಂತಹ ಜನ ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಇದೆ. ನಾವೀಗ ಕೇರ್ಪುರಂ ವಿಧಾನಸಭಾ ಕ್ಷೇತ್ರದ ಕೆ ಚನ್ನಸಂದ್ರ ವಾರ್ಡಲ್ಲಿದ್ದೇವೆ. ಇಲ್ಲಿ 6 ಬೋರ್ವೆಲ್ಗಳಿದ್ದಾವೆ. ಆದರೆ ಅಲ್ಲಿ ವರ್ಕ್ ಮಾಡುವಂಥದ್ದು ಮಾತ್ರ 2 ಬೋರ್ವೆಲ್ಗಳು. ಅದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ನೀರು ಬರ್ತದೆ. ಉಳಿದ 4 ಬೋರ್ವೆಲ್ಗಳು ಬತ್ತಿ ಹೋಗಿರುವಂಥದ್ದು. ಸ್ಥಳೀಯರು ದಿನನಿತ್ಯ ಬೋರ್ವೆಲ್ ಹತ್ರ ಬರುವಂಥದ್ದು, ಕೈಕಟ್ಟಿ ಕುಳಿತುಕೊಳ್ಳುವಂಥದ್ದು, ಬೇಸರ ಹೊರಹಾಕುವಂಥದ್ದು. ಕಾರಣ ನೀರಿಲ್ಲದೆ ದೊಡ್ಡ ಸಮಸ್ಯೆ ಆಗಿದೆ. BWSSP ಕಚೇರಿಗೆ ಪ್ರತಿನಿತ್ಯ ಅಲಿತಾ ಇದ್ದಾರೆ. ಆದರೆ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಬೋರ್ವೆಲ್ ಬತ್ತಿ ಹೋಗಿದೆ. ಇಲ್ಲಿ ಮೋಟ್ರನ್ನ ಇಳಿಸಿ ರಿಪೇರಿ ಮಾಡಿದ್ರೆ ಸ್ವಲ್ಪನಾದರೂ ನೀರು ಬರುತ್ತೆ ಅನ್ನೋದು ಸ್ಥಳೀಯರ ಮಾತು. ಆದರೆ ಅವರು ಯಾವುದೇ ರೀತಿಯಾದಂಥ ಕೆಲಸ ಮಾಡ್ತಾ ಇಲ್ಲ ಅಂತ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಆದರೆ ವಿಪರ್ಯಾಸ ಅಂತಂದರೆ ಈ ಬೋರ್ವೆಲ್ಲ ಪಕ್ಕದಲ್ಲೇ ಒಂದು ದೊಡ್ಡದಾದ ಕೆರೆ ಕೂಡ ಇರುವಂಥದ್ದು. ಆದರೆ ಕೆರೆ ನೀರು ಕೂಡ ಇದೆ. ಆ ಕೆರೆಯಲ್ಲಿ ಅಂತರ್ಜಲ ಮಟ್ಟ ಕೂಡ ಇರುತ್ತೆ. ಆದರೆ ಇಲ್ಲಿ ಮೋಟ್ರನ್ನ ಇಳಿಸಿದ್ರೆ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಆದರೆ ಅದ್ಯಾವುದೇ ಕೆಲಸವನ್ನು BWSSP ಅಧಿಕಾರಿಗಳು ಮಾಡ್ತಾ ಇಲ್ಲ. ಒಂದು ಕಡೆ ನೀರಿನ ಸಮಸ್ಯೆಯನ್ನೂ ಬಗೆಹರಿಸಿಲ್ಲ. ಈ ಕೆ ಚನ್ನಸಂದ್ರ ವಾರ್ಡ್ಗೆ ಕಾವೇರಿ ನೀರಿನ ಸಂಪರ್ಕವೂ ಇಲ್ಲ. ಈ ಬೋರ್ವೆಲ್ಗಳಲ್ಲಿ ನೀರು ಕೂಡ ಬರ್ತಾ ಇಲ್ಲ. ಎರಡರ ಸಮಸ್ಯೆಯಿಂದ ನೀರಿಲ್ಲದೆ ದಿನನಿತ್ಯ ಪರದಾಡುವಂಥ ಸ್ಥಿತಿ ಕೆ ಚನ್ನಸಂದ್ರ ವಾರ್ಡಿನ ಸ್ಥಳೀಯರದು, ಆ ನಿವಾಸಿಗಳ ಮಾತಾಗಿದೆ. ಮೇಲದಲ್ಲಿ ಬಂದುಬಿಟ್ಟು ಕುಡಿಯೋಕ್ಕೆ ನೀರಿಲ್ಲ ಸರ್. ಈ ಬೋರ್ವೆಲ್ ಎಲ್ಲ ನೀರೆಲ್ಲ ಬತ್ತೋಗಿದೆ. ಹಾಗಾಗಿ ನಮ್ಗೆ ಕುಡಿಯೋಕ್ಕೆ ನೀರು ಕೇಳೋಕೆ ಹೋದರೆ ಈಗ ಹಾಕ್ತೀನಿ ಆಗಾಗ್ತೀನಿ, ಈಗ 1 ತಿಂಗಳಾಗುತ್ತೆ 15 ದಿವಸ ಆಗುತ್ತೆ ಅಂತ ಇದೇ ಹೇಳ್ತಾ ಇದ್ದಾರೆ. ಬಂದು ಸಮಸ್ಯೆ ಬಗೆಹರಿಸಿಲ್ಲ ಸರ್. ಹೀಗಾಗಿ ನಮ್ಗೆ ಸಮಸ್ಯೆ ಆಗಿದೆ. ಇಲ್ಲಿ ವಾರ್ಡ್ ತುಂಬ ನೀರಿನ ಸಮಸ್ಯೆ ತುಂಬ ಇದೆ. ಬೋರ್ವೆಲ್ಗಳೇನಿದೆ, ಆದರೆ ಬೋರ್ವೆಲ್ ನೀರು ಬತ್ತೋಗಿದೆ, ಮೋಟ್ರ್ ರಿಪೇರಿ ಇದೆ. ಈಗೆಲ್ಲ BWSSP ಅಂತ ಹಸ್ತಾಂತರ ಆಗಿದೆ. ಆದರೆ ಬಂದು ಮಾಡ್ತೀನಿ ಅಂತ ಹೇಳ್ತಾರೆ, ಯಾರು ಬಂದು ಸ್ಟಡಿ ರೆಡಿ ಮಾಡ್ತಾ ಇಲ್ಲ. ಕಾವೇರಿ ವಾಟ್ರದ್ದು ಪೈಪ್ಲೈನಲ್ಲಿ ಆಗಿದೆ, ಒಂದೊಂದು ಕಡೆ ಆಗಿಲ್ಲ. ಇನ್ನು ಗೇಟ್ ವಾಲ್ ಹಾಕಬೇಕು, ಅದು ಇದು ಅಂತ ಸಮಸ್ಯೆಗಳು ಹೇಳ್ತಾ ಇದ್ದಾರೆ. ಜನವರಿಗೆ ನೀರು ಬರ್ತದೆ ಅಂತ ಹೇಳಿದ್ರು, ಈಗ ಮಾರ್ಚ್ ಬಂದಿದೆ, ಬಿಸಿಲು ತುಂಬ ಇದೆ, ಆದರೂ ನೀರು ಬಂದಿಲ್ಲ. ನೀರೆಲ್ಲ ಕಡಿಮೆ ಇದೆ. ಈಗ 3 ವರ್ಷಗಳಿಂದ ನಮಗೂ ನೀರುಗಳಿಲ್ಲ. ತುಂಬ ಅಭಾವ ಆಗ್ಬಿಟ್ಟೈತೆ. ನೀರೇ ತುಂಬ ಅಭಾವ ಆಗ್ಬಿಟ್ಟೈತೆ. ಯಾರನ್ನ ಹೋಗಿ ಏನು ಕೇಳಿದ್ರೂ ಆಗಲ್ಲ 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 ಅಂತ ಇದ್ದೇ ಮಾಡ್ತೀವಿ, ಅದೇ ಮಾಡ್ತೀವಿ, ಇದ್ದೇ ಮಾಡ್ತೀವಿ. 3 ವರ್ಷ ಆಯಿತು ನಮ್ಗೆ ನೀರುಗಳಿಲ್ಲ. ಬೋರುಗಳೆಲ್ಲ ಒಣಗೋಗೈತೆ. ಕಾವೇರಿ ಇದಕ್ಕೂ ಮೊನ್ನೆಲ್ಲ ಹೋಗಿ ಬಂದಿದ್ರಿ, ಇದೇ ಈ ಮಂತ್ ಮಾಡ್ತೀವಿ, ನೆಕ್ಸ್ಟ್ ಮಂತ್ ಮಾಡ್ತೀವಿ ಅಂತಾರೆ. ಮಾಡಿ ನಮ್ಮ ಭಾಗದಲ್ಲಿ ತುಂಬ ಬೋರ್ವೆಲ್ಗಳಿತ್ತು ಫಸ್ಟು, ಈಗೆಲ್ಲನೂ ಬತ್ತೋಗಿದೆ. ಅದೇ ನೀರಿನ ಸಮಸ್ಯೆ ನಮಗೆ ಜಾಸ್ತಿ ಆಗಿದೆ. BWSSB ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ, ಕಾವೇರಿ ನೀರು ಕೊಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಕಾವೇರಿ ನೀರಿಗೆ ಕನೆಕ್ಷನ್ ಮಾಡಿ ಅಂತ ಕೇಳಿಕೊಂಡ್ರೆ ಅವ್ರು ಹೇಳ್ತಿದ್ದಾರೆ ಅಲ್ಲಿ ಗೇಟ್ ವಾಲ್ ಹೋಗಿದೆ, ಇಲ್ಲಿ ಗೇಟ್ ವಾಲ್ ಹೋಗಿದೆ, ನಾವು ಗೇಟ್ ವಾಲ್ ಸಮಸ್ಯೆನೇ ಬಗೆಹರಿಸೋಕ್ಕೆ ನಮಗೆ ಇದಾಗ್ತಾ ಇಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನಿಮ್ಮ ಕಡೆ ನೋಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ಇರೋ ಇಶ್ಯೂಗೆ ಪರಿಹಾರ ಅನ್ನೋದನ್ನು ಯಾರ ಹತ್ರ ಇದು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾರೂ ನೀರಿನ ಸಮಸ್ಯೆ ನಮಗೆ ನೋಡಲ್ಲ. ಒಂದು ಲೋಡ್ ನೀರಿಗೆ 800 ರೂಪಾಯಿ 1000 ರೂಪಾಯಿ ಕೇಳ್ತಾರೆ. ನಮ್ಮಂಥ ಬಡವರು ಎಲ್ಲೋಗಿ ನೀರು ಓಡಿಸ್ಕೊಳಕ್ಕಾಗುತ್ತೆ ಹೇಳ್ರಿ? ನೀರಿಲ್ಲ, ತುಂಬ ಕಷ್ಟದಲ್ಲಿದ್ದೀವಿ ನಾವು. ಅಂದರೆ ನಮಗೆ ನೀರ್ದು ಒಂದು ಸಮಸ್ಯೆ ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಬೆಂಗಳೂರಿನಲ್ಲಿರೋ 110 ಕೆರೆಗಳಲ್ಲಿ ಅನೇಕ ಕೆರೆಗಳು ಬತ್ತಿ ಹೋಗಿವೆ. ಕೆಲವು ಬತ್ತಿ ಹೋಗುವಂತಹ ಸಿಚುವೇಶನ್ಗೆ ತಲುಪಿಬಿಟ್ಟಿವೆ. ಮನುಷ್ಯ ಕೆರೆಗಳನ್ನ ಅತಿಕ್ರಮಣ ಮಾಡ್ಕೊಳ್ತಾ ಇರೋದು, ಕಸಗಳನ್ನ ಕೆರೆಗಳಿಗೆ ಸುರಿತಾ ಇರೋದು, ಇಲ್ಲಿ ಕೆರೆಗಳಲ್ಲಿ ಹೂಳನ್ನ ಸ್ಥಳೀಯ ಪಾಲಿಕೆಗಳು ಎತ್ತದೇ ಇರುವಂತದ್ದು, ಕೆರೆಗಳ ನಿರ್ವಹಣೆಯ ಕೊರತೆ ಕೆರೆ ಬತ್ತಿ ಹೋಗೋದಕ್ಕೆ ಕಾರಣ ಆಗ್ತಾ ಇದೆ. ಪ್ರಾಣಿ ಪಕ್ಷಿಗಳು ಕೂಡ ತಂಪನ್ನ ಅರಸಿ ಕೆರೆಗಳ ಭಾಗದಲ್ಲಿ ಬರೋದು ಕೂಡ ವಿರಳ ಆಗ್ತಾ ಇದೆ. ಹೀಗೆ ಮುಂದುವರೆದ್ರೆ ಸಿಲಿಕಾನ್ ಸಿಟಿಯಲ್ಲಿ ಕೆರೆಗಳು ಹೇಳ ಹೆಸರಿಲ್ಲದೆ ಮಾಯವಾಗಿ ಹೋಗುವಂತಹ ಸಿಚುವೇಶನ್ ಬಂದ್ರೂ ಆಶ್ಚರ್ಯ ಇಲ್ಲ ಅಂತಾರೆ ಪರಿಸರ ತಜ್ಞರು. ಈಗ ಬೆಂಗಳೂರೊಳಗೆ ಕೆರೆಗಳ ಬಗ್ಗೆ ನಾವು ಕೇಳ್ಕೊಬೇಕಾದ್ರೆ ಸಾವಿರಾರು ಕೆರೆ ಇತ್ತು ಮಹಾರಾಜರ ಕಾಲದೊಳಗೆ. ಅಲ್ಲೆಲ್ಲ ಪಾಲನೆ ಮಾಡ್ಕೊಂಡ್ಬಂದು ಈ ಕೊನೆಗೆ ನಮ್ಮ GBA ಕಮಿಷನರ್ ಹೇಳ್ತಾರೆ ಒಂದು ಯಾವುದೋ ಸೆಮಿನಾರ್ ಒಳಗೆ ಈಗ 110 ಕೆರೆ ಉಳಿದಿದೆ ಅಂತಾರೆ.
ಅದ್ರೊಳಗೆ 110ರೊಳಗೆ 90 ಹೊಕ್ಕೆ 20 ಡೆಡ್ ಅದನ್ನೇನೋ ಮಾಡ್ತೀವಿ ಅಂದ್ಬಿಟ್ಟು ನಾವು ಹೇಳ್ಬೇಕಂದ್ರೆ 80 ಇಲ್ಲ. 110 ಹೇಳ್ತಾರಲ್ಲ 80 ಇಲ್ಲ. ಅವ್ರು ಕರೆಕ್ಟಾಗಿ ಹೋಗಿ ನೋಡ್ಕೊಂಡು ಹೋದ್ರೆ ಹುಡ್ಕೊಂಡು ಹೋದ್ರೆ 80 ಇಲ್ಲ. ಅಲ್ಲ, ಈಗಂತೂ ಬೆಂಗಳೂರು ಎಸ್ಪೆಷಲಿ ತಗೊಂಡ್ರೆ ಕೆರೆಗಳಲ್ಲಿ ನೀರಂತೂ ಇಲ್ಲ. ಮತ್ತೆ ಅದಕ್ಕೆ ನೀರಿಲ್ಲ ಅನ್ನೋದಕ್ಕಿಂತ ನೀರು ಹೋಗದಂಗೆ ಒಂದು ಮಾಡಿರಬಹುದು. ಎರಡನೇದು ಡ್ರೈನೇಜ್ ನೀರುಗಳು ಕಮರ್ಷಿಯಲ್ಲು ಅಪಾರ್ಟ್ಮೆಂಟ್ದೆಲ್ಲ ಒಂದು ಕನೆಕ್ಟ್ ಆಗಿರುವಂಥದ್ದು. ಅದಕ್ಕೇನಾಗುತ್ತೆ, ಅಲ್ಲಿ ವಾಕ್ ಮಾಡೋದು ಕಡಿಮೆ. ಮಕ್ಕಳು ಆಡ್ಲಿಕ್ಕೂ ಹೋಗಲ್ಲ, ವಾಕ್ ಮಾಡೋಕ್ಕೂ ಆಗ್ತಿಲ್ಲ. ಒಂದು ವಾಕಿಂಗ್ ಟ್ರ್ಯಾಕ್ ಮಾಡಿ ಮಳೆ ನೀರು ಬರೋ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ಬೆಂಗಳೂರಲ್ಲಿ ಕೆರೆಗಳನ್ನು ಉಳಿಸ್ಕೊಳ್ಳದೇ ಇದ್ದರೆ ನಮ್ಮಲ್ಲಿ ನೀರು ಕುಡಿಯೋದು ತುಂಬ ಹಾಹಾಕಾರ ಆಗುತ್ತೆ. ಹಾಗಾಗಿ ಕೆರೆಗಳನ್ನು ಉಳಿಲಿಕ್ಕೆ ಶತಾಯಗತಾಯ ಸರ್ಕಾರ ಆಗಲಿ ಪಬ್ಲಿಕ್ ಆಗಲಿ ಜೊತೆಗೂಡಿ ಏನಾದ್ರು ಪ್ರಯತ್ನ ಮಾಡದೇ ಇದ್ರೆ ಹೂಳೆತ್ತಿ ಅದನ್ನು ಉಳಿಸ್ಕೊಳ್ಳದೇ ಇದ್ರೆ ತುಂಬ ಕಷ್ಟ ಆಗುತ್ತೆ. ಇವಾಗ ಎಲ್ಲ ಕೆರೆಗಳು ಇವಾಗ ತೀವ್ರವಾಗಿ ಏನಂತ ಹೇಳಿದ್ರೆ ಡ್ರೈ ಆಗಿಬಿಟ್ಟಿದೆ. ಇದಕ್ಕೆ ಕಾರಣ ನಾವು ಮಳೆ ಅಂತ ಹೇಳೋಕ್ಕಾಗಲ್ಲ. ಮಳೆ ಚೆನ್ನಾಗಿತ್ತು, ಆದರೆ ಮಳೆ ಬಂದ್ರೂ ನಮಗೆ ಕೆರೆಯಲ್ಲಿ ನೀರು ನಿಲ್ತದಂಥ ಒಂದು ಪರಿಸ್ಥಿತಿ ಇದೆ ಇವಾಗ. ಆದರೆ ಕೆರೆಗಳನ್ನು ನಾವು ಹೆಂಗೆ ಸಂರಕ್ಷಿಸೋದು ಅಂತ ಹೇಳಿದ್ರೆ ಎಲ್ಲರೂ ಸೇರಿಬಿಟ್ಟು ನಾವು ಮಾಡಬೇಕಾಗಿತ್ತು ಅಂತ. ಯಾಕಂದರೆ ನಾವು ಅದರಲ್ಲಿ ಕಸ ಬಿಸಾಕೋದಾಗಲಿ, ನಾವು ನಮ್ಮ ಡ್ರೈನೇಜ್ ನೀರುಗಳನ್ನು ಅದರಲ್ಲಿ ಬಿಡೋದಾಗಲಿ, ಇದನ್ನೆಲ್ಲ ನಾವು ಸ್ವಲ್ಪ ತಡೆಗಟ್ಟುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಸೊ ಎಲ್ಲರೂ ಸೇರಿ ಸಾರ್ವಜನಿಕವಾಗಿ ನಾವು ಮಾಡಿದ್ರೇ ಇದನ್ನು ನಾವು ಸಹಕಾರ ಮಾಡೋಕ್ಕಾಗುತ್ತಲ್ಲ. ಬೆಂಗಳೂರಿನಲ್ಲಿ ಬೇಸಿಗೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ನಗರದ ಆರ್ಒ ಪ್ಲಾಂಟ್ಗಳು ಕೂಡ ಇದೀಗ ಬರಿದಾಗ್ತಾ ಇರುವಂತದ್ದು. ನಗರದ ಹಲವು ಆರ್ಒ ಪ್ಲಾಂಟ್ಗಳು ಬೋರ್ವೆಲ್ನಲ್ಲಿ ನೀರಿಲ್ಲದೆ ಬಂದ್ ಆಗಿದೆ. ಸದ್ಯಕ್ಕೆ ನಾನು ಸಂಪಂಗಿ ರಾಮನಗರದಲ್ಲಿರುವಂತಹ ಒಂದು ಆರ್ಒ ಪ್ಲಾಂಟ್ ನಲ್ಲಿ ಇದ್ದೀನಿ. ಇದು ಬಂದ್ ಆಗಿ ಬರೋಬ್ಬರಿ 1 ತಿಂಗಳಾಯಿತು. ಈ ಭಾಗದಲ್ಲಿ ಹೆಚ್ಚು ಕಮ್ಮಿ 150ರಿಂದ 200 ಮನೆಗಳು ಈ ಒಂದು ಆರ್ಒ ಪ್ಲಾಂಟ್ ನಲ್ಲಿ ಸಿಗುವಂತ ನೀರನ್ನ ಅವಲಂಬಿತವಾಗಿದೆ. ಆದರೆ ಕಳೆದ 1 ತಿಂಗಳಿಂದ ಇಲ್ಲಿರುವಂತಹ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಅಕ್ಕಪಕ್ಕದ ಏರಿಯಾಗಳಿಗೆ ಹೋಗಿ ನೀರನ್ನ ತಂದು ಜೀವನ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಆರ್ಒ ಪ್ಲಾಂಟ್ಗಳಲ್ಲಿ ಇದೇ ರೀತಿಯಾಗಿರುವಂತಹ ವಾತಾವರಣ ಇರುವಂತದ್ದು. ಆದಷ್ಟು ಬೇಗ BWSSB ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದ್ರ ಕಡೆ ಗಮನ ಕೊಡಬೇಕು ಅನ್ನುವಂಥದ್ದು ಸ್ಥಳೀಯ ನಿವಾಸಿಗಳ ಒಂದು ಅಹವಾಲು. ಕಳೆದ 1 ತಿಂಗಳಿನಿಂದ ನೀರಿಲ್ಲದೆ ಕಾಸು ಕೊಟ್ಟರೂ ಕೂಡ ನೀರು ಸಿಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇಲ್ಲಿರುವಂತಹ ಸ್ಥಳೀಯರು ಜೀವನ ಮಾಡ್ತಾ ಇರುವಂತದ್ದು. ಕುಡಿಯೋಕ್ಕೂ ಕೂಡ ನೀರಿಲ್ಲ. ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಒಂದ್ ಕಡೆ ಸರಿಯಾದ ಆದಾಯ ಇಲ್ಲ, ಮತ್ತೊಂದ್ ಕಡೆ ಕುಡಿಯೋದಕ್ಕೂ ಕೂಡ ನೀರು ಇಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಜೀವನ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಇಲ್ಲಿರುವಂತಹ ಸ್ಥಳೀಯರು ಕೇಳ್ತಾ ಇರುವಂತದ್ದು. ಈಗಾಗಲೇ ಕಳೆದ 1 ವರ್ಷದ ಹಿಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತನ್ನ ಬಳಿ ಇರುವಂತಹ ಅಷ್ಟು ಆರ್ಒ ಪ್ಲಾಂಟ್ಗಳನ್ನ ನೀರನ್ನ ರಿಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಜಲಮಂಡಳಿಗೆ ಹಸ್ತಾಂತರ ಮಾಡಿತ್ತು. ಆದರೂ ಕೂಡ ಆ ನೀರನ್ನ ಸಮರ್ಪಕವಾಗಿ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಮುಂದೆ ಇನ್ನೂ ಕೂಡ 2.5-3 ತಿಂಗಳ ಕಾಲ ಬೆಂಗಳೂರಿನಲ್ಲಿ ಬೇಸಿಗೆಗಾಲ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನಮಗೆ ಕುಡಿಯುವ ನೀರಿನ ಹಾಹಾಕಾರ, ಒಂದು ಹನಿ ನೀರಿಗೂ ಕೂಡ ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ, ಹೊಡೆದಾಡಬೇಕಾಗಿರುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗುತ್ತೆ ಅನ್ನುವಂತ ಒಂದು ಆತಂಕವನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿರುವಂತಹ ಸ್ಥಳೀಯ ನಿವಾಸಿಗಳ ಮಾತು ಏನು ಅನ್ನುವಂಥದ್ದನ್ನ ಖುದ್ದು ಅವರದ್ದೇ ಮಾತುಗಳಲ್ಲಿ ನೀವೆಲ್ಲ ಕೇಳಿ. ಇಲ್ಲಿ ಬರ್ತಾನೆ 1 ತಿಂಗಳಾಗಿದೆ. 1 ತಿಂಗಳಾಗಿದೆ ಕರೆಕ್ಟ್ ಆಗಿ. ಅಲ್ಲಿಗೆ ಹೋದ್ರೆ ಅಲ್ಲಿದೆ ಸಂಭ್ರಮನಗರನೇ ಅದನ್ನು ಅಲ್ಲಿದೆ ನೀರು, ಇಲ್ಲಿಲ್ಲ. ಯಾಕೆ ಅದೇನು ಪ್ರಾಬ್ಲಮ್? ಎಷ್ಟು ದಿನ ಆಯ್ತು? 1 ತಿಂಗಳಾಯ್ತು. ಸಮಸ್ಯೆ ಇದೆ, ಎಲ್ಲರೂ ತೊಂದರೆ ಇದೇ ಇರ್ತಿಲ್ಲ. ಬೇಸಿಗೆಕಾಲ ಇದ್ದಂಗೆ ಬಂದು ಕರೆಕ್ಟಾಗಿ 1 ತಿಂಗಳಾಗಿದೆ. ಯಾರು ಬಂದು ನೋಡಿಲ್ಲ? ಯಾರು ಇಲ್ಲ, ಕೇರ್ಲೆಸ್. ನೀರು ಬರ್ತಾ ಇಲ್ಲ ಸರ್. ನಾನು ಹೋಗಿದ್ದೇನೆ ಶಾಂತಿನಗರ್, ಸುಬ್ಬಯ್ಯ ಸರ್ಕಲ್ ಅಲ್ಲಿ ಲಾಸ್ಟ್ ಬ್ಯಾಕ್ ಸೈಡ್ ಇಲ್ಲ, ನೀರಿಲ್ಲ ಆಗಿಲ್ಲ. ಅಲ್ಲಿಂದ ತಗೊಂಡ್ಬರ್ತಾರೆ. ಇಷ್ಟ ಆಗಲ್ಲ. ಕಷ್ಟ ಆಗುತ್ತೆ. ಜಾಸ್ತಿ ಕಷ್ಟ ಆಗುತ್ತೆ. ಯಾರು ನೋಡಿದೆ ಇಲ್ಲ. ಎಲ್ಲ ಬೋರ್ ನೀರಿಲ್ಲ, ಖಾಲಿ ಆಗಿದೆ. ಜನ ಅಲ್ಲಿ ಹೋಗಿದ್ದಾರೆ. ನೀರು ಇಲ್ಲಿ ನೀರು ಬರ್ತಾ ಇಲ್ಲ. ಆಲೆ 1 ತಿಂಗಳು ಮೇಲೆ ಆಯ್ತು. ಇಲ್ಲಿ ಜನಗಳಿಗೆ ತುಂಬಾ ಕಷ್ಟ ಆಗಿದೆ. ಬಟ್ ಇಲ್ಲಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾರು ಬಂದು ಇಲ್ಲಿ ನೋಡೇ ಇಲ್ಲ. ಕುಡಿಯೋಕೆ ನೀರಿಲ್ಲ ಅಂತಂದ್ಮೇಲೆ ಜನಗಳಿಗೆ ಎಷ್ಟೋ ಜನ ಪಾಪ ನೀರಿಲ್ದಲೆ 10 ರೂಪಾಯಿ ಬಡವರು ದುಡ್ಡು ಕೊಟ್ಟು ತಗೊಂಡು ಕುಡಿಬೇಕಂತ ತುಂಬಾ ಕಷ್ಟ ಆಗುತ್ತಲ್ಲ. ನೀರಿಗೆಲ್ಲ ಇಲ್ಲಿದ್ದ ಶಾಂತಿನಗರ ಹೋಗಿ ತಗೊಂಬತ್ತಾರೆ ಕೆಲವರು ಪಾಪ ಇಲ್ಲೇ ಎಲ್ಲ ಅಕ್ಕಪಕ್ಕದಲ್ಲಿ ಬೋರ್ವೆಲ್ ಎಲ್ಲ ಅಲ್ಲಿ ಒಂದ್ ಸ್ವಲ್ಪ ತೊಂದರೆ ಆದ್ರೂ ಅಲ್ಲೊಂದ್ ಶಾಂತಿನಗರದ ಹತ್ರ ಸಿಗುತ್ತೆ. ಇಲ್ಲೆಲ್ಲ ತುಂಬಾ ನೀರಿನ ತೊಂದರೆ ಇದೆ. ಇಲ್ಲಿ ಕುಡಿಯೋ ನೀರು ಇರೋದ್ರಿಂದ, ಘಟಕ ಇರೋದ್ರಿಂದ ಚೆನ್ನಾಗಿ ಅನುಕೂಲ ಆಗಿತ್ತು. ಈಗ ಸುಮಾರು 1 ತಿಂಗಳಿಂದ ಇದು ನೀರು ನಿಂತೋಗಿರೋದ್ರಿಂದ ತುಂಬಾ ತೊಂದರೆ ಆಗಿದೆ ಜನಗಳಿಗೆ.
ನಾವು ಯಾರಿಗೆ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರು ಬಂದು ಇದುವರೆಗೂ ಯಾರು ಬಂದು ಏನು ಕೇಳಲಿಲ್ಲ, ವಿಚಾರಿಸಿಲ್ಲ. ನೀರು ಇಲ್ಲಿ ಇಲ್ಲ ಸರ್, ಇಲ್ಲಿ ಮುಚ್ಚಿಬಿಟ್ಟಿದ್ದಾರೆ. ಬೇರೆ ಕಡೆ ಹುಡ್ಕೊಂಡು ಎಲ್ಲೆಲ್ಲ ನೀರು ಬಿಡ್ತಾರ ಅಲ್ಲೆಲ್ಲ ಹೋಗಿ ಹುಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು. ನೀರಿನ ಸಮಸ್ಯೆ ಬಹಳ ಇದೆ ಸರ್, ತುಂಬಾ. ಇವಾಗ ಕಪ್ಪನಪೇಟೆಗೆ ಹೋಗ್ಬೇಕು, ಅಲ್ಲಿ ಒಂದ್ 2-3 ಅಂಗಡಿ. ಕಪ್ಪನಪೇಟೆಗೆ ಹೋಗ್ಬೇಕು, ಅಲ್ಲಿ ಒಂದ್ 3-4 ಕಡೆ ಇದೆ, ಅಲ್ಲೂ ನೋಡ್ಬೇಕು. ಒಂದ್ 25-30 ಜನ ನಿಂತಿರ್ತಾರೆ ಕ್ಯಾನ್ ಹಿಡ್ಕೊಂಡು. ಅವ್ರಿಗೆ ಹತ್ರ ನಿಂತ್ಕೊಂಡು ಒಂದ್ ಅರ್ಧ ಅವರ್ 3/4 ಅವರ್ ವೆಯ್ಟ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು, ನೀರ್ ತರಬೇಕು. ಬದಲಾಗ್ತಾ ಇರುವಂತಹ ಜನಜೀವನ, ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆ ಕೂಡ ವಾತಾವರಣದಲ್ಲಿ ಕಲುಷಿತ ಪ್ರಮಾಣ ಏರಿಕೆ ಆಗೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಇದರೊಂದಿಗೆ ಮಳೆ ಕೂಡ ಕಡಿಮೆ ಆದಂತಹ ಸಂದರ್ಭದಲ್ಲಿ ಧೂಳಿನ ಪ್ರಮಾಣ ಏರಿಕೆ ಆಗುತ್ತೆ. ಕಳೆದ ವರ್ಷ ಅಕ್ಟೋಬರ್ ಹೊತ್ತಿಗೆ ಮಳೆ ಬಂದಿರುತ್ತೆ, ಅದಾದ್ಮೇಲೆ ಮಾರ್ಚ್ ಕೊನೆಯವರೆಗೂ ಕೂಡ ಮಳೆ ಬಂದಿರೋದಿಲ್ಲ. ಈ ಸಂದರ್ಭದಲ್ಲಿ ಧೂಳು ಜಾಸ್ತಿ ಆಗ್ತಾ ಹೋಗುತ್ತೆ, ಉಷ್ಣಾಂಶ ಏರಿಕೆ ಆಗುತ್ತೆ, ಸಾಂದ್ರತೆ ಜಾಸ್ತಿ ಆಗುತ್ತೆ. ಇದರಿಂದ ಉಷ್ಣಾಂಶ ಏರಿಕೆ ಆಗುತ್ತೆ, ಅದರ ಪರಿಣಾಮವಾಗಿ ಶೆಕೆ ಕೂಡ ಡಬಲ್ ಆಗ್ತಾ ಹೋಗುತ್ತೆ ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಈ ಇತ್ತೀಚಿನ ಒಂದು 10-15 ವರ್ಷಗಳಲ್ಲಿ ವಾತಾವರಣದಲ್ಲಿ ಉಷ್ಣಾಂಶದ ಪ್ರಮಾಣ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಇದರ ಪರಿಣಾಮ ಮತ್ತೆ ಸಿಟಿನ ಕ್ವಾಂಟಿಟಿ ಕೂಡ ತುಂಬ ಬೆಳೀತಾ ಇದೆ. ಸೊ ಸಿಟಿನೂ ಕೂಡ ತುಂಬ ಬೆಳೀತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ನಗರೀಕರಣ ಆಗ್ತಾ ಇರೋದ್ರಿಂದ ಎಲ್ಲ ಕ್ರಿಯೆಗಳಿಂದ ವಾತಾವರಣದಲ್ಲಿ ನಾವು ಬಿಡ್ತಕ್ಕಂಥ ಡಸ್ಟ್ ಆಗಲಿ, ಕಂಟಾಮಿನೇಷನ್ ಆಗಲಿ, ಗ್ರೀನ್ ಹೌಸ್ ಗ್ಯಾಸಸ್ ಆಗಲಿ, ಇದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ವಾತಾವರಣದಲ್ಲಿ ಯಾವಾಗ ಉಷ್ಣಾಂಶ ಹೆಚ್ಚಾಯ್ತೋ ಅವಾಗ ನಾವು ಈ ಸೆಕೆ ಅಂದರೆ ಉಷ್ಣಾಂಶದ ಪ್ರತಿರೂಪ ಸೆಕೆ ಅಂತ ನಾವು ಹೇಳ್ತೀವಿ. ಸೊ ಅದರ ಸೆಕೆಯ ಪ್ರಮಾಣ ಮ್ಯಾಗ್ನಿಟ್ಯೂಡ್ ಹೆಚ್ಚಾಗ್ತಾ ಹೋಗುತ್ತೆ. ತುಂಬಾ ಸೆಕೆ ಇದೆ, ಟಾಲರೇಟೇ ಮಾಡೋಕ್ಕಾಗಲ್ಲ. ಎಲ್ಲೋದ್ರೂ ಫ್ಯಾನ್ ಇರಲೇಬೇಕು ಕಂಪಲ್ಸರಿ. ಫ್ಯಾನ್ ಇಲ್ಲದೆ ಅಂತೂ ಇರೋಕ್ಕೆ ಆಗಲ್ಲ. ಹಾಸ್ಪಿಟಲ್ ಎಲ್ಲ ಹೇಳ್ತಾರೆ ಫ್ಯಾನ್ ಯೂಸ್ ಮಾಡಬೇಡಿ, ಯಾರಿಗೆ ಪ್ರಾಬ್ಲಮ್ ಇದೆ ಯೂಸ್ ಮಾಡಿ, ಬಟ್ ಫ್ಯಾನ್ ಯೂಸ್ ಮಾಡದೆ ಇರೋದಕ್ಕೆ ಆಗಲ್ಲ ಬೆಂಗಳೂರಲ್ಲಿ. ಡಬಲ್ ಆಗಿದೆ. ಹೆಂಗೆ ಚಳಿ ಇತ್ತು ಶೆಕೆನೂ ಹಾಗೆ ಇದೆ. ತುಂಬಾ ಇದೆ, ಟಾಲರೇಟ್ ಮಾಡಿ ನನ್ನ ಫೇಸ್ ನೋಡಿದ್ರೆ ನೋಡ್ಬೋದು ನೀವು ಎಷ್ಟು ಶೆಕೆ ಆಗ್ತಿದೆ ಅಂತ. ತುಂಬಾ ಟಾಲರೇಟ್ ಮಾಡಕ್ ಆಗ್ತಿಲ್ಲ, ಅಷ್ಟಿದೆ. ಹೌದೌದು, ಫ್ಯಾನ್ ಅಂತೂ ಕಂಪಲ್ಸರಿ. ಚಿಕ್ಕ ಫ್ಯಾನ್ ಆದ್ರೂ ಇರ್ಲೇಬೇಕು, ಮಿನಿ ಪಾಕೆಟ್ ಫ್ಯಾನ್ ಆದ್ರೂ ಇರ್ಲೇಬೇಕು. ಆ ತರ ಶೆಕೆ ಇದೆ ಇವಾಗ ಅಟ್ ಪ್ರೆಸೆಂಟ್. ಬೆಂಗಳೂರಿನ ಒಡಲು ವರ್ಷದಿಂದ ವರ್ಷಕ್ಕೆ ಬರಿದಾಗ್ತಾ ಇದೆ. ಕೆರೆಗಳು ಸತ್ವ ಕಳೆದುಕೊಳ್ತಾ ಇದೆ, ಬೋರ್ವೆಲ್ಗಳು ಬತ್ತಿ ಹೋಗ್ತಾ ಇದೆ. ಪರಿಣಾಮ ಬೇಸಿಗೆಗಾಲದ ಆರಂಭದ ದಿನಗಳಲ್ಲೇ ಬೆಂಗಳೂರು ಮಂದಿ ಒಂದು ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಬೆಂಗಳೂರಿನ ಇತರೆ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್. ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯನ ಅಬ್ಬರ, ಜೋರು ಮಳೆಗೆ ವಾಹನ ಸವಾರರು ಹೈರಾಣ. ರಸ್ತೆಗಳಲ್ಲಿ ತುಂಬಿ ಹರಿಯುತ್ತಿರುವ ಮಳೆ ನೀರು, ಮಳೆಯಿಂದ ಮಾರ್ಕೆಟ್ನಲ್ಲಿ ಜನರ ಪರದಾಟ. ಬೆಂಗಳೂರಲ್ಲಿ ವರುಣನ ಅವಾಂತರ, ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗ ಉರುಳಿದ ಮರದ ಕೊಂಬೆ, ಸವಾರಿ ಮಾಡಲು ವಾಹನ ಸವಾರರ ಪರದಾಟ. ಮಹಾನಗರಿಯಲ್ಲಿ ದಿಢೀರನೆ ಮಳೆ ಎಂಟ್ರಿ, ಫುಡ್ ಡೆಲಿವರಿ ಮಾಡಲು ಡೆಲಿವರಿ ಬಾಯ್ಸ್ ಪರದಾಟ. ಮಳೆಯ ಮಧ್ಯೆಯೇ ಗಾಡಿ ಓಡಿಸಿಕೊಂಡು ಹೋದಂತಹ ಡೆಲಿವರಿ ಬಾಯ್. ಕಳೆದ 1 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಬಾಲಕಿ ಕುಟುಂಬ ಚಿಂದಿಯಾಯೋ ಕೆಲಸಕ್ಕೆ ಹೆತ್ತವರು ಹೋಗಿದ್ದಾಗ ಏಕಾಏಕಿ ಬಾಲಕಿ ಕಾಣೆ, ಮರುದಿನ ಶವವಾಗಿ ಪತ್ತೆ. ಕೌಟುಂಬಿಕ ಕಲಹಕ್ಕೆ ಕೃತ್ಯ ಎಸಗಿರುವ ಅನುಮಾನ. ಒನ್ ವೇನಲ್ಲಿ ಬಂದಂತಹ ಕಾರು ಬೈಕ್ಗೆ ಡಿಕ್ಕಿ, ಇಬ್ಬರು ಸ್ಥಳದಲ್ಲೇ ಬಲಿ. ಜುಬೇರ್ ಅಹಮದ್ ಮತ್ತು ಅಬ್ದುಲ್ ಮನ್ವೀರ್ ಪಾಷಾ ಸಾವು, ಕಾರು ಚಾಲಕ ಅಯ್ಯಪ್ಪ ವಶಕ್ಕೆ. ಹೈಗ್ರೌಂಡ್ಸ್ ಸಂಚಾರಿ ಪೊಲೀಸರಿಂದ ತನಿಖೆ. ಜೈಲಿನಲ್ಲೇ ಮೊಬೈಲ್ ಹಿಡ್ಕೊಂಡು ಕೈದಿಗಳ ಬಿಂದಾಸ್ ಲೈಫ್. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ 3 ವಿರುದ್ಧ ಕೇಸ್, ಸಿಕ್ಕಿಬಿದ್ದ 3 ಕ್ವಾರಂಟೈನ್ ಸೆಲ್ಗೆ ಶಿಫ್ಟ್. ಸಿಬ್ಬಂದಿಗಳ ಕಣ್ತಪ್ಪಿಸಲು ಮಾಸ್ಟರ್ ಪ್ಲಾನ್ ಮಾಡಿದ್ದ ಖೈದಿಗಳು, ಡ್ರೈನೇಜ್ ನೀರು ಹೋಗುವಂತಹ ಜಾಗದಲ್ಲಿ ಮೊಬೈಲ್ ಬಚ್ಚಿಟ್ಟಿದ್ದ ಕಿರಾತಕರು, ಆರೋಪಿಗಳಿಂದಲೇ ಮೊಬೈಲ್ ಹೊರತೆಗೆಸಿದ ಅಧಿಕಾರಿಗಳು. ಕಾರಾಗೃಹದಲ್ಲಿ ರಾಜಾತಿಥ್ಯದ ವಿಡಿಯೋ ವೈರಲ್ ಪ್ರಕರಣ, ಘಟನೆ ಸಂಬಂಧ 3 ಸಿಬ್ಬಂದಿಯ ತಲೆದಂಡ. ವಾರ್ಡನ್ ಶಿವಾನಂದ, ನಿರಂಜನ್, ಎ ಕಾಮತ್
ಹನುಮಂತಪ್ಪ ಹಡಪದ ಸಸ್ಪೆಂಡ್, ಅನುಮಾನ ಮಾಡಿ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಆದೇಶ. ವಿದೇಶದಿಂದ ಅಕ್ರಮವಾಗಿ ಸಿಗರೆಟ್ ಸಾಗಾಟ, ಬೆಂಗಳೂರಿಗೆ ಬರ್ತಿದ್ದ 50 ಲಕ್ಷ ಮೌಲ್ಯದ 2 ಲಕ್ಷ ಸಿಗರೆಟ್ ಸೀಸ್, 5 ಹೆಡೆಮುರಿ ಕಟ್ಟಿದ ಕೆಂಪೇಗೌಡ ಏರ್ಪೋರ್ಟ್ ಠಾಣೆ ಪೊಲೀಸರು. ಐಟಿಸಿ ಮತ್ತು ಎಸ್ಎ ಸಂಸ್ಥೆ ಸಿಗರೆಟ್ ನಕಲು ಮಾಡ್ತಿದ್ದಂತೆ ಗ್ಯಾಂಗ್. ಬೆಂಗಳೂರಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ. ಸೈಡ್ ಕೊಡೋ ವಿಚಾರಕ್ಕೆ ಕಾರಿಗೆ ಅಡ್ಡಲಾಗಿ ಆಟೋ ನಿಲ್ಲಿಸಿ ಕಿರಿಕ್, ಕಾರಿನ ಗ್ಲಾಸ್ಗೆ ಕಲ್ಲು ಎತ್ತಾಕಿ ಪುಂಡಾಟ. ಸರ್ಜಾಪುರದಲ್ಲಿ ಘಟನೆ, ಬೆಳ್ಳಂದೂರು ಠಾಣೆಯಲ್ಲಿ ಎನ್ಸಿಆರ್. ಅಣ್ತಮ್ಮ ಸಾಂಗ್ಗೆ ಮಚ್ಚು ಹಿಡಿದು ರೌಡಿ ಶೀಟರ್ಗಳ ಡ್ಯಾನ್ಸ್, ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರು ಅಲರ್ಟ್, ದೂರು ದಾಖಲು, 3 ಆರೋಪಿಗಳ ಬಂಧನ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ದಕ್ಕೆ ಬಾಡಿಗೆದಾರನಿಗೆ ಗೇಟ್ ಪಾಸ್, ಪೇಂಟಿಂಗ್ ಹಾಳಾಗುತ್ತೆ ಅಂತ ಖಾಲಿ ಮಾಡಿಸಿದ ಮಾಲೀಕ. ಅಶ್ವಥ್ ನಗರದಲ್ಲಿ ಗ್ಯಾಸ್ ಜೊತೆಗೆ ಸೂರು ಸಿಗದೆ ಫ್ಯಾಮಿಲಿ ಕಂಗಾಲು. ಶ್ರೀರಾಮನವಮಿ ಅನ್ನ ಪ್ರಸಾದ ಸೇವಿಸಿ ಫುಡ್ ಪಾಯ್ಸನ್, ಆಸ್ಪತ್ರೆಗೆ ದಾಖಲಾದ 200ಕ್ಕೂ ಹೆಚ್ಚು ಮಂದಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಘಟನೆ. ಮಕ್ಕಳ ಅಡ್ಮಿಷನ್ ಆಗದೆ ಅತಂತ್ರ ಸ್ಥಿತಿ, 1ನೇ ತರಗತಿ ವಯೋಮಿತಿ ಸಡಿಲಿಕೆಗೆ ಸಿಎಂಗೆ ಪತ್ರ, 5.5 ವರ್ಷಕ್ಕೆ ವಿನಾಯಿತಿ ಕೊಡುವಂತೆ ಪೋಷಕರ ಒತ್ತಾಯ. ಐತಿಹಾಸಿಕ ಬೆಂಗಳೂರು ಕರಗ ಉತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಏಪ್ರಿಲ್ 1ರಿಂದ ಬೆಂಗಳೂರು ಕರಗ ನಡೆಯಲಿದೆ. ಹೀಗಾಗಿ ನಾಳೆ ಹಸಿ ಕರಗ ನಡೆಯಲಿದ್ದು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಕರಗದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಈ ಬಾರಿ 800 ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಜೊತೆಗೆ 200ಕ್ಕೂ ಹೆಚ್ಚು ಸಂಚಾರಿ ಪೊಲೀಸರ ನಿಯೋಜನೆ ಮಾಡಲಾಗಿದ್ದು ಈಗಾಗಲೇ ಪ್ರಮುಖ ರಸ್ತೆಗಳು ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ. ರಾಮನವಮಿ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲಿ ಅದ್ಧೂರಿಯಾಗಿ ಶೋಭಾಯಾತ್ರೆ ನಡೆಸಲಾಗಿದೆ. ಭಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಶೋಭಾಯಾತ್ರೆ ಆಯೋಜಿಸಿದ್ದು ಆಂಜನೇಯ, ಛತ್ರಪತಿ ಶಿವಾಜಿ, ಶ್ರೀರಾಮನ ಮೂರ್ತಿಗಳ ಮೆರವಣಿಗೆಯನ್ನ ಮಾಡಿದ್ರು. ಮೆರವಣಿಗೆಯಲ್ಲಿ 10,000ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ರು.